ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮತ್ತೆ ಎಸ್ಕೇಪ್ ಆಗ್ಬಿಡ್ತೇನೆ ನೀನು. ತೆಗಿರಿ ಬುದೆ. ಏನಮ್ಮವ್ರೆ ನೀವು ಹೆಂಗೋ ಪ್ರಾಣಾಪಾಯದಿಂದ ಪಾರಾಗಿ ಇಲ್ಲಿ ತಲೆ ಮರ್ಸ್ಕೊಂಡು ಜೀವನ ಮಾಡ್ತಾವ್ನಿ. ನೀವು ಇಲ್ಲಿಗೂ ಬಂದಿದ್ದೀರಲ್ಲ, ನಾನೇನು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ಲವ್ರಾ? ಅಯ್ಯೋ, ಯಾಕೆ ಆ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೋಡಿ ಕೆಂಚ, ನೀವು ಕೊಡೋ ಒಂದು ಸಾಕ್ಷಿಯಿಂದ ಜಯದೇವ್ ಅವರು ಮತ್ತೆ ತಪ್ಪು ಮಾಡೋದನ್ನ ತಪ್ಪಿಸ್ಬೋದು. ನೋಡಿ, ನಿಮ್ಗೇನು ಆಗಲ್ಲ. ಆ ಜವಾಬ್ದಾರಿ ನಾನು ತಗೋತೀನಿ. ಕೆಂಚ, ನಿನ್ ತಲೆ ಕೆಡಿಸ್ಕೋಬೇಡ, ನಿನ್ಗೇನು ಆಗಲ್ಲಪ್ಪ, ನಾವು ನೋಡ್ಕೋತೀವಿ. ಇಲ್ಲ ಇಲ್ಲ, ನನ್ಗೆ ಯಾಕೋ ಧೈರ್ಯ ಸಾಕಾಗ್ತಾ ಇಲ್ಲ. ಬೇರೆ ಯಾರಾದ್ರೂ ಆಗಿದ್ರೆ ಪರವಾಗಿರ್ಲಿಲ್ಲ. ಹೇಳಿ ಕೇಳಿ, ಜಯದೇವಪ್ಪನವರು ಅವರು ಹಾಕಿನ ವಿಷ ಅವ್ರನ್ನ ತಳ್ಕೊಂಡು ನಾನು ಬದುಕಾಯ್ತದ. ಇಲ್ಲ ಇಲ್ಲ, ಅವರೇ ನಾನು ಬದುಕಿರುವಾಗಲೇ ನನಗೆ ನರಕ ತೋರಿಸ್ಬಿಟ್ಟವ್ರೆ. ಇಲ್ಲ, ನನ್ನ ಕೈಲಾಗಕ್ಕಿಲ್ಲ. ಓ, ಇದಕ್ಕೇನ ನೀವು ಅವತ್ತು ನಮಗೆ ಸಿಗದೆ ಇದ್ದಿದ್ದು? ಹೌದು ಅಮ್ಮೋರೆ, ಅವತ್ತು ನಾನು ಎಡಮಗ್ಳಲ್ಲಿ ಇದ್ದಿದ್ದೆ ಅಂತ ಕಾಣಿಸುತ್ತೆ. ಗ್ರಹಚಾರ ಕೆಟ್ಟು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಗೋಡನು ಬಂದಿದ್ದಾಗ ಜಯದೇವಪ್ಪರ ಕೈ ಸಿಕ್ಕಾಕೊಂಬಿಟ್ಟೆ. ಅಮ್ಮೋರೆ, ಓದ್ಕಿತ ನಿಮ್ಮ ನೋಡೋಕ್ಕೆ ಅಂತ ನಿಮ್ಮ ಮಳೆ ಗೋಡನ್ ತಕ್ಕ ಬಂದಾಗ ಅವ್ರ ಕೈಗೆ ಸಿಕ್ಕಾಕೊಂಬಿಟ್ಟು ನನಗೆ ನರಕ ತೋರಿಸ್ಬಿಟ್ಟವ್ರೆ. ಮಂತ್ರ ಕುಲ್ವ ಅವರು ರಾಕ್ಷಸರು ಅಮ್ಮೋರೆ, ರಾಕ್ಷಸರು. ಆಮೇಲೆ ನನ್ನ ಎಳ್ಕೊಂಡೋಗಿ ಹೊಡೆದ್ರು ನಾಯಿಗೆ ಹೊಡೆದ್ರು ಅಮ್ಮವ್ರೆ. ಆಮೇಲೆ ನೀವು ಬುದ್ಧಿಯವ್ರು ಬಂದ್ರಲ್ಲ, ಅವಾಗ ನನ್ನ ಬಾಯಿ ಮುಚ್ಕೊಂಡ್ಬಿಟ್ಟು ಮನೆ ಕರ್ಕೊಂಡು ಕೂಡ ಹಾಕ್ಬಿಟ್ರು. ಏನೋ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದು ಇಲ್ಲಿ ಅಜ್ಞಾತವಾಸದಲ್ಲಿ ಜೀವನ ನಡೆಸ್ತಾ ಇದ್ದೀನಿ. ನೋಡಿ, ನೀವು ನಮಗೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಇಷ್ಟೆಲ್ಲ ಆಗಿದೆ ನಮಗೆ ಗೊತ್ತೇ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನೀವು ಜೈಲಿಂದ ಹೊರಗೆ ಬರೋದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ, ನನ್ನನ್ನು ಯಾಮಾರಿಸಿದ್ರಿ ಅಂತ. ಆ್ಯಂಡ್ ಜಯದೇವ್ ಅವರು ಅದೇ ಕಥೆನ ಕಟ್ಟಿದ್ರು. ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಎಲ್ಲ ನೀವೇ ಮಾಡಿದ್ದು ಅಂತ. ಅಯ್ಯಪ್ಪ, ಹಂಗೆಯ? ಜಯದೇವ್ ಅವರು ಹಾಗೆಲ್ಲ ಮಾಡಿದ್ದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ರಲ್ಲ, ಏನದು? ಅದು ಮೊರೆ ಕೆಂಚ, ಪ್ಲೀಸ್ ಅದೇನು ಅಂತ ಹೇಳಿ. ಅದು ನಮಗೀಗ ತುಂಬಾನೇ ಇಂಪಾರ್ಟೆಂಟು. ಅದು ಕೆಂಚ, ಪ್ಲೀಸ್. ತೋರಿಸ್ತೀನಿ ರೀ, ಕಾಲ್ ರೆಕಾರ್ಡಿಂಗ್ ಅದ. ಕೆಂಚ, ಎಲ್ಲಿದ್ಯೋ? ಮನೇಲಿ ಬುದ್ಧಿ, ಏನ್ ವಿಷಯ ಹೇಳಿ? ನಿನ್ನಿಂದ ಒಂದು ಡೀಲ್ ಆಗ್ಬೇಕು ನೋಡ. ನಮ್ಮ ಕಾಫಿ ಎಸ್ಟೇಟ್ ಅಲ್ಲಿರೋ ಒಂದು 40 ಎಕರೆನ ನಿನ್ನ ಹೆಸರು ಮಾಡ್ಕೊ. ಆ 40 ಎಕರೆ ನನಗೆ ಸೇರ್ಬೇಕು ಅಂತ ಗಲಾಟೆ ಶುರು ಮಾಡು. ನೋಡ, ಗಲಾಟೆ ತುಂಬಾ ದೊಡ್ಡದಾಗಬೇಕು. 40 ಎಕರೆ ನಿನ್ನ ಹೆಸರಲ್ಲಿದೆ ಅನ್ನೋ ಥರ ಪೇಪರ್ ರೆಡಿ ಮಾಡಿಸ್ಬೇಕು. ಡೀಲ್ ಸಕ್ಸಸ್ ಆದ್ಮೇಲೆ ಅದರಲ್ಲಿ 10 ಎಕರೆನ ನಿನಗೆ ಫ್ರೀ ಆಗಿ ಕೊಡ್ತು. ನಮ್ಮ ಅಣ್ಣ ಮತ್ತೆ ಭೂಮಿಕಾ ಚಿಕ್ಕಮಂಗ್ಳೂರ್ ಬರ್ತಾ ಇದಾರೆ. ಆ ಭೂಮಿಕನ್ನ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.